ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫ್ರೂಟ್ ತಂತ್ರಾಂಶದಲ್ಲಿ KYC ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ಇಲಾಖೆ ಲಾಗಿನಲ್ಲಿ ಮಾಡೋದು ಹೇಗೆ, ಹಾಗೆಯೇ ಸಾರ್ವಜನಿಕ ಲಾಗಿನಲ್ಲಿ ನೀವೇ ಸ್ವತಃ ಖುದ್ದಾಗಿ ಕೂಡ ಮಾಡ್ಬೋದು. ಆಲ್ರೆಡಿ ಈ ಕುರಿತು ನಾನು ಮಾರ್ನಿಂಗಲ್ಲೇ ಕೂಡ ಒಂದು ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋ ನೋಡಿಕೊಂಡು ಸಾರ್ವಜನಿಕರು ನೇರವಾಗಿ ಲಾಗಿನ್ ಮಾಡಿಕೊಂಡು ಕೂಡ ಮಾಡ್ಬೋದು. ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. PM ಕಿಸಾನ್ ಯೋಜನೆಯ ಹಣಗಳು ಸರ್ಕಾರಿ ಯೋಜನೆಗಳ ಲಾಭನ ಪಡಿಬೇಕು ಅಂದರೆ ಈ ಒಂದು ಯೋಜನೆಗೆ ಪ್ರತಿಯೊಬ್ಬ ರೈತರು ಕೂಡ KYCನ ಅಪ್ಡೇಟ್ನ ಮಾಡಲೇಬೇಕಾಗ್ತದೆ. ಸ್ನೇಹಿತರೆ, ಇದನ್ನು ಇಲಾಖೆ ಲಾಗಿನಲ್ಲಿ ಮೊದಲಿಗೆ ಹೇಗೆ ಮಾಡ್ತಾರೆ ಅಂತ ನೀವು ನೋಡ್ಬೋದು. ಸ್ನೇಹಿತರೆ, ಇಲ್ಲಿ ಮಾಡಿಫಿಕೇಶನ್ ಅಂತ ಬರ್ತಾ ಇದೆ ನೋಡಿ, ಅಲ್ಲಿ 4 ಆಪ್ಷನ್ಗಳಿದೆ. ಮೊಬೈಲ್ ನಂಬರ್ ಅಪ್ಡೇಟು, KYC, ಫಾರ್ಮರ್ ಕನ್ಸಲ್ಟು, ಲ್ಯಾಂಡ್ ಡಿಕ್ಲರೇಷನ್, ಈ 4 ಕೂಡ ಈ ಒಂದು ಅಪ್ಡೇಟ್ನಲ್ಲಿ ಮಾಡಬೇಕಾಗತ್ತೆ. ಮೊದಲಿಗೆ KYCನ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ಇಲಾಖೆ ಲಾಗಿನಲ್ಲಿ ಈ ರೀತಿ ಆಪ್ಷನ್ ಬರುತ್ತೆ. ಸಾರ್ವಜನಿಕರ ಲಾಗಿನ್ ಬಗ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ಅಲ್ಲಿ ಕಾಣ್ತಾ ಇರೋ ಕಾಲಮ್ಗೆ ನಿಮ್ಮ ಆಧಾರ್ ನಂಬರ್ ಹಾಕಿ, ಅಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ OTP ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು OTP ಪಡೆಯಿರಿ ಅಂತ ಕ್ಲಿಕ್ ಮಾಡಿ. ನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಅಲ್ಲಿ ಹಾಕಿ ನೀವು ಸಬ್ಮಿಟ್ ಮಾಡಿದ್ರೆ ಈ ರೀತಿ ಸಕ್ಸಸ್ಫುಲ್ ಅಪ್ಡೇಟೆಡ್ KYC ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿಗೆ ಒಂದು ಆಪ್ಷನ್ ಮುಗೀತು. ನೆಕ್ಸ್ಟು ಫಾರ್ಮರ್ ಕನ್ಸಲ್ಟ್ ಅಂತ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನಂತರ ಆಧಾರ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಆಧಾರ್ ನಂಬರ್ನ ಹಾಕಿ ಪ್ರೊಸೀಡ್ ಅಂತ ಮಾಡಿ. ನಂತರ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಿರ್ಬೋದು ರೈತ ಸಹಮತಿ ಪತ್ರ ಅಂತ ಬರುತ್ತೆ. ನಿಮಗೆ PM ಕಿಸಾನ್ಗೆ ಯೋಜನೆಗೆ ನಿಮ್ಮ ಅನುಮತಿಗೋಸ್ಕರ ಈ ಒಂದು ಫಾರ್ಮೆಟ್ನಲ್ಲಿ ನಿಮ್ಮ ಸರ್ಕಾರಿ ಯೋಜನೆ ಲಾಭ ಪಡೀಲಿಕ್ಕೆ ಎಲ್ಲ ಡಿಕ್ಲರೇಷನ್ನ ಕೂಡ ಒಪ್ಕೊಂಡಿದ್ದೀವಿ ಅಂತ ಅಲ್ಲಿ ಸೈನ್ನ ಮಾಡಬೇಕಾಗ್ತದೆ. ನೀವಲ್ಲಿ ಸೈನ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ನಿಮಗೆ ಸೈನ್ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಮಾಡ್ತು ಅಂದರೆ ಸೈನ್ ಫಾರ್ಮರ್ ಕನ್ಸಲ್ಟ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅಲ್ಲಿಗೆ 2 ಆಪ್ಷನ್ ಕಂಪ್ಲೀಟ್ ಆಗ್ತು. ಇನ್ನು 3ನೇದು ಬಂದು ಮೊಬೈಲ್ ನಂಬರ್ ಅಪ್ಡೇಟು. ನೀವು ಫ್ರೂಟ್ಸ್ ಮಾಡಬೇಕಾದಾಗ ಕಳೆದ ಬಾರಿ ನೀವು ಹಳೆ ಫೋನ್ ನಂಬರ್ ಕೊಟ್ಟಿರ್ತೀರಿ, ಕಳ್ಕೊಂಡಿರ್ತೀರಿ, ಅಂಥ ಫೋನ್ ನಂಬರ್ನು ಕೂಡ ನೀವು ಇಲ್ಲಿ ಅಪ್ಡೇಟ್ ಮಾಡ್ಬೋದು. ಇಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ ಆಲ್ರೆಡಿ ಇದೆ. ಆ ನಂಬರ್ ನೀವು ಚೇಂಜ್ ಮಾಡಬೇಕು ಅಂತ ಇದ್ದರೆ ನೀವು ಹೊಸ ಫೋನ್ ನಂಬರ್ನ ಆ್ಯಡ್ ಮಾಡ್ಬೋದು. ಇಲ್ಲ ಸೇಮ್ ನಂಬರೇ ಇರಲಿ ಅಂತ ಹೇಳಿದ್ರೆ ಮತ್ತೆ ಕೂಡ ಸೇಮ್ ಫೋನ್ ನಂಬರ್ನ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ಒಂದು OTP ಬರುತ್ತೆ. ಆ ಒಂದು OTPನ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ಅಪ್ರೂವ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ನಿಮ್ಮ ಫೋನ್ ನಂಬರು ಕೂಡ ಸಕ್ಸಸ್ಫುಲ್ಲಾಗಿ ಅಪ್ಡೇಟ್ ಆಗುತ್ತೆ. ಇಷ್ಟಾದ ನಂತರ 3 ಆಪ್ಷನ್ ಕಂಪ್ಲೀಟ್ ಆಗ್ತು. ಇನ್ನು ಲಾಸ್ಟು ಲ್ಯಾಂಡ್ ಡಿಕ್ಲರೇಷನ್ ಅಂತ ಬರುತ್ತೆ. ಅದನ್ನು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲೂ ಕೂಡ 2 ಆಪ್ಷನ್ಗಳು ಬರುತ್ತೆ. ನಿಮಗೆ ಮತ್ತೆ ಕೂಡ ಜಮೀನು ಆ್ಯಡ್ ಮಾಡೋದಿದೆ ಅಂತ ಅಲ್ಲಿ ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ. ಒಂದು ವೇಳೆ ಯಾವುದೂ ಇಲ್ಲ, ಹಳೇದೇ ಕಂಟಿನ್ಯೂ ಇರಲಿ ಅಂತ ಹೇಳಿದ್ರೆ ನೋ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಆಪ್ಷನ್ ಬರುತ್ತೆ. ಅಲ್ಲಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಆಧಾರ್ ನಂಬರ್ನ ಹಾಕಿ ಕಂಟಿನ್ಯೂ ಅಂತ ಮಾಡಿ. ಸ್ನೇಹಿತರೆ, ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥ ಪಹಣಿ ಅಥವಾ ಸರ್ವೆ ನಂಬರ್ಗಳು ಲಿಸ್ಟು ಕೂಡ ಇಲ್ಲಿ ಶೋ ಆಗ್ತದೆ. ಎಲ್ಲ ಕರೆಕ್ಟಾಗಿದೆ ಅಂತ ನೋಡಿಕೊಂಡ್ರೆ ಅಲ್ಲಿ ಕಾಣ್ತಾರೆ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಕ್ಯಾಪ್ಷನ್ ಹಾಕಿ ಸಬ್ಮಿಟ್ ಮಾಡ್ತು ಅಂದರೆ ಮತ್ತೆ ಕೂಡ ಒಂದು OTP ಬರುತ್ತೆ. ಆ ಒಂದು OTPನ ಹಾಕಿ ಇಲ್ಲಿ ಸಕ್ಸಸ್ಫುಲ್ಲಾಗಿ ಲ್ಯಾಂಡ್ ಡಿಕ್ಲರೇಷನ್ ಕೂಡ ಕಂಪ್ಲೀಟ್ ಆಗುತ್ತೆ. ನಂತರ ಸ್ನೇಹಿತರೆ, ನೀವು ಇಲ್ಲಿ ಪಕ್ಕದಲ್ಲಿ ಸರ್ಚ್ ಅಂತ ಇದೆ ನೋಡಿ, ಅಲ್ಲಿಗೆ ಬಂದು ಫಾರ್ಮರ್ ಕನ್ಸಲ್ಟ್ ಅಂತ ಬಾಕ್ಸ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಅಲ್ಲಿ ನೀವು ನೆಕ್ಸ್ಟ್ ಆಪ್ಷನ್ ಈ ರೀತಿ ಬರುತ್ತೆ. ಅಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಅಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಕನ್ಸಲ್ಟ್ ಫಾರ್ಮು ಈ ರೀತಿ ಕಾಣಬೇಕು, ಡೌನ್ಲೋಡ್ ಆಗುತ್ತೆ. ಒಂದು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಸಿಗ್ನೇಚರ್ ವ್ಯಾಲಿಡೇಟೆಡ್ ಅಂತ ಈ ಗ್ರೀನಲ್ಲಿ ತೋರಿಸ್ಬೇಕು. ಈ ರೀತಿ ಆಯಿತು ಅಂದರೆ ನಿಮ್ಮದು ಫಾರ್ಮರ್ ಕನ್ಸಲ್ಟು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ಅಂತ ಅರ್ಥ ಸ್ನೇಹಿತರೆ. ಈ ರೀತಿಯಾಗಿ ನೀವು ಸಾರ್ವಜನಿಕರು ಕೂಡ ಸಕ್ಸಸ್ಫುಲ್ಲಾಗಿ KYCನ ಅಪ್ಡೇಟ್ ಮಾಡ್ಕೋಬಹುದು. ಅದೇ ರೀತಿ ನೀವು ಸಾರ್ವಜನಿಕರ ಲಾಗಿನಲ್ಲಿ ಮಾಡ್ಕೋತೀನಿ ಅಂದರೆ ಅದನ್ನು ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ತುಂಬ ಜನರಿಗೆ ಮೆಸೇಜ್ ಕೂಡ ಬಂದಿದೆ. ಇಲ್ಲಿ ಸ್ನೇಹಿತರೆ, ನೀವು ಸಿಂಪಲಾಗಿ ಮಾಡಬೇಕಾಗಿರೋದು ಇಷ್ಟೇ. ನೀವು ಮೊಬೈಲ್ ಫೋನಲ್ಲೂ ಕೂಡ ಈ ಒಂದು ಕೆಲಸನ ಮಾಡ್ಬೋದು. ಅದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಫ್ರೂಟ್ಸ್ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಫ್ರೂಟ್ಸ್ ಅಂತ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ನಂತರ ಈ ರೀತಿ ಒಂದು ಪಾಪ ಬರುತ್ತೆ, ಸ್ಕಿಪ್ ಅಂತ ಮಾಡಿ. ಸ್ನೇಹಿತರೆ, ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ತುಂಬ ಜನರುಗಳು ಸಾರ್ವಜನಿಕ ಲಾಗಿನಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಿ, ಬಟ್ ಮಾಡ್ಬೋದು. ಇಲ್ಲಿ ಸಿಟಿಜನ್ ಲಾಗಿನ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟು ನೀವು ಖಾತೆನ ಸೃಜಿಸ್ಕೋಬೇಕಾಗ್ತದೆ. ಇಲ್ಲಿ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಒಂದು ಕಾಲಮ್ ಕಾಣ್ತಾ ಇದೆ ನೋಡಿ, ಆ ಒಂದು ಆಪ್ಷನ್ಗೆ ಬಂದು ಮೊದಲ ಬಾರಿಗೆ ನೀವು ಇಲ್ಲಿ ಖಾತೆನ ಸೃಜಿಸ್ಕೋಬೇಕು. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ. ನಂತರ ನೀವು ಈ ಒಂದು ಕೆಲಸನ ಯಾವ್ದು ಮುಖಾಂತರ ಮಾಡ್ತೀರಾ, ಮೊಬೈಲ್ ಅಥವಾ ಡೆಸ್ಕ್ಟಾಪಲ್ಲಿ ಮಾಡ್ತೀರಾ ಅಂತ ಕೇಳ್ತಾರೆ. ಅಲ್ಲಿ ನೀವು ಮೊಬೈಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ KYC ಮಾಡಲಿಕ್ಕೆ ನೆಕ್ಸ್ಟ್ ಆಪ್ಷನ್ ಈ ಥರ ತೆರ್ಕೊಳ್ಳುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಕೆಳಗಡೆ ಬರಬೇಕು. ಅಲ್ಲಿ OTP ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ OTP ಪಡೆಯಿರಿ ಅಂತ ಕ್ಲಿಕ್ ಮಾಡಬೇಕು. ಒನ್ ಟೈಮ್ ಪಾಸ್ವರ್ಡು ನಿಮ್ಮ ಮೊಬೈಲಿಗೆ ಬರುತ್ತೆ. ಮತ್ತೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ಮತ್ತೆ ಕೂಡ ಒಂದು ಕಾಲಮು ತೆರ್ಕೊಳ್ಳುತ್ತೆ. ಆ OTP ಕಾಲಮ್ಗೆ ಇಲ್ಲಿ ನಿಮ್ಮ ಮೊಬೈಲಿಗೆ ಬಂದಿರತಕ್ಕಂಥ OTPನ ಹಾಕಿ ಮತ್ತೆ ಕೆಳಗಡೆ ಹೋಗಿ ನೀವು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಬರುತ್ತೆ ಸ್ನೇಹಿತರೆ. ಅಲ್ಲಿ ಫಾರ್ಮ್ ನೇಮು ಕೆಳಗಡೆ ಬಂದು ನಿಮ್ಮ ಫೋನ್ ನಂಬರ್ನ ಹಾಕಿ ಪ್ರೊಸೀಡ್ ಅಂತ ಮಾಡಿ. ಮತ್ತೆ ಕೂಡ ಒಂದು OTP ಬರುತ್ತೆ. ಆ ಒಂದು OTPನ ಹಾಕಿ ಮತ್ತೆ ಕೂಡ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ತದನಂತರ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಹೇಳುತ್ತೆ. ಇಲ್ಲಿ ಪಾಸ್ವರ್ಡ್ ಮತ್ತು
ನ್ಯೂ ಪಾಸ್ವರ್ಡ್ ಎರಡು ಕೂಡ ಒಂದೇ ರೀತಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಆ ರೀತಿ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಎರಡು ಕೂಡ ಒಂದೇ ಹಾಕಿ ಕ್ರಿಯೇಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಸಕ್ಸಸ್ಫುಲ್ ಆಗಿ ಅಕೌಂಟ್ ಕ್ರಿಯೇಟೆಡ್ ಆಗುತ್ತೆ. ಇವಾಗ ಟೇಕ್ ಮಿ ಟು ದ ಲಾಗಿನ್ ಪೇಜ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಮತ್ತೆ ಕೂಡ ಹೋಮ್ ಪೇಜಿಗೆ ಬರ್ತೀರಾ. ಅಲ್ಲಿ ನೀವು ರಿಜಿಸ್ಟರ್ ಮಾಡಬೇಕಾದ ಕೊಟ್ಟಿರ್ತೀರಲ್ಲ ಫೋನ್ ನಂಬರು, ಅದನ್ನು ಹಾಕಿ ಪಾಸ್ವರ್ಡ್ನ ಹಾಕಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ ಹಾಕಿ ಲಾಗಿನ್ ಅಂತ ಮಾಡ್ಕೊಳ್ಳಿ. ಈಗ ಯಶಸ್ವಿಯಾಗಿ ನಿಮ್ಮದು ಲಾಗಿನ್ ಆಗುತ್ತೆ. ಅದಕ್ಕೂ ಮೊದಲು ನಿಮಗೆ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಮತ್ತೆ ಒಂದು OTP ಬರುತ್ತೆ. ಆ ಒಂದು OTPನ ಆ ಬಾಕ್ಸಲ್ಲಿ ಹಾಕಿ ಕೆಳಗೆ ಕಾಣ್ತಾ ಇರೋ ಕ್ಯಾಪ್ಸನ್ ಹಾಕಿ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಈಗ ಯಶಸ್ವಿಯಾಗಿ ನಿಮಗೆ ಫ್ರೂಟ್ ತಂತ್ರಾಂಶಕ್ಕೆ ಲಾಗಿನ್ ಆಗುತ್ತೆ. ಸ್ನೇಹಿತರೆ, ಇದು ಕೂಡ ಇಲಾಖೆ ಲಾಗಿನ್ ಇರುತ್ತಲ್ಲ ಅದೇ ರೀತಿ ಇರುತ್ತೆ. ಇಲ್ಲಿ ಸಿಂಪಲ್ ಆಗಿ ಮಾಡಿಫಿಕೇಶನ್ ಅನ್ನೋ ಒಂದು ಆಪ್ಷನ್ ಬಂದು ನೀವು ಈ ಒಂದು ಕೆಲಸನ ಮಾಡಬೇಕಾಗುತ್ತೆ. ಮೊದಲಿಗೆ ನೀವು KYC ಫಾರ್ಮ್ ಕನ್ಸಲ್ಟ್ ಅಂತ ಮಾಡ್ಕೊಳ್ಳಿ. ನಂತರ ಲ್ಯಾಂಡ್ ಟೈಪ್ ಅಂತ ಇದೆ ನೋಡಿ, ಅಲ್ಲಿಗೆ ಬಂದು ನಿಮ್ಮ ಲ್ಯಾಂಡ್ನು ಕೂಡ ಆ್ಯಡ್ ಮಾಡ್ಬೋದು. ಹಾಗೆಯೇ ಮೊಬೈಲ್ ನಂಬರ್ ಅಂತ ಮೇಲ್ಗಡೆನೇ ಇದೆ ನೋಡಿ, ಆ ಒಂದು ಆಪ್ಷನ್ ಬಂದು ನೀವು ಮೊಬೈಲ್ ನಂಬರ್ನು ಕೂಡ ಅಲ್ಲಿ ಅಪ್ಡೇಟ್ ಮಾಡ್ಬೋದು. ಈ 4 ಆಪ್ಷನ್ನು ಕೂಡ ನೀವು ಈ ಒಂದು ಸಾರ್ವಜನಿಕ ಲಾಗಿನಲ್ಲೂ ಕೂಡ ಮಾಡ್ಕೋಬಹುದು. ಸ್ನೇಹಿತರೆ, ನೀವು ಇಲ್ಲಿ ಫಾರ್ಮರ್ ಕನ್ಸಲ್ಟ್ ಅಂತ ಮೊದಲು ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಫಾರ್ಮ್ ಓಪನ್ ಆಗ್ತದೆ. ಇಲ್ಲಿ ಕೆಲವು ನಿಬಂಧನೆಗಳು ಕೊಟ್ಟಿದ್ದಾರೆ, ನೀಟಾಗಿ ಓದ್ಕೊಳ್ಳಿ. ಇಲ್ಲಿ ಫಾರ್ಮರ್ ನೇಮು ಮತ್ತು ಇಲ್ಲಿ ರೈತ ಸಹಮತಿ ಪತ್ರ ಅಂತ ಬರುತ್ತೆ. ಮೊದಲಿಗೆ ಆಧಾರ್ ಕಾಯ್ದೆ 2016 ಸೆಕ್ಷನ್ 7 ಅಡಿಯ ನಿಬಂಧನೆಗಳ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಅಗ್ರಿಟ್ಯಾಕ್ ಅಡಿಯಲ್ಲಿ ರೈತರ ನೋಂದಣಿ ಸೃಜಿಸಲು ಸಹಮತಿ ಪತ್ರ ಅಂತ ಬರುತ್ತೆ. ಇಲ್ಲಿ ಫಾರ್ಮರ್ ನೇಮು ಮತ್ತು ಫಾದರ್ ನೇಮ್ ಬಂದಿರುತ್ತೆ. ರಾಜ್ಯ ಮಟ್ಟದ ತಂತ್ರಾಂಶ ಫ್ರೂಟ್ಸ್ ಹೇಗಿದೆಯೋ ಹಂಗೆ ರಾಷ್ಟ್ರ ಮಟ್ಟದಲ್ಲಿ ಅಗ್ರಿ ಸ್ಟಾಕ್ ಅಂತ ಒಂದು ಇದೇ ರೀತಿಯಾದಂಥ ಒಂದು ವೆಬ್ಸೈಟ್ ಇದೆ. ಅಲ್ಲಿಗೆ ನಿಮ್ಮ ಆಧಾರ್ ಕಾರ್ಡ್ನ ಸೃಜಿಸಲು ಅಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ರಾಜ್ಯದ ನಗದು ವರ್ಗಾವಣೆ ವೇಳೆ ಕೃಷಿ ಇಲಾಖೆಯ ಸಂಬಂಧಪಟ್ಟ ಯೋಜನೆಗಳಿಗೆ ನೇರವಾದ ಹಣ ಇರ್ಬೋದು ಅಥವಾ ಸೌಲಭ್ಯಗಳನ್ನ ಪಡೀಲಿಕ್ಕೆ ಈ ಒಂದು ಡಾಟಾನ ಫೆಚ್ ಮಾಡ್ಕೊತಾ ಇದ್ದಾರೆ. ಇದಕ್ಕೆ ನಿಮ್ಮ ಸಹಮತಿ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಒಪ್ಪಿಗೆನ ನೀವು ಇಲ್ಲಿ ಕೊಡಬೇಕಾಗ್ತದೆ. ಇದೆಷ್ಟನ್ನೆಲ್ಲ ನೀಟಾಗಿ ಓದ್ಕೊಳ್ಳಿ. ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ, ಅಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ನೀವು ಈ ಸೈನ್ ಅಂತ ಕ್ಲಿಕ್ ಮಾಡಬೇಕು. ಈಗ ಒಂದು ಪಾಪಪ್ ಬರುತ್ತೆ, ಓಕೆ ಅಂತ ಮಾಡಿ. ನಂತರ ಆಟೋಮೆಟಿಕ್ಕಾಗಿ ನಿಮ್ಮದು ಈ ಸೈನ್ ಮಾಡೋ ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಗೆಟ್ OTP ಅಂತ ಕ್ಲಿಕ್ ಮಾಡಿ. ನಂತರ ಸ್ನೇಹಿತರೆ, ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ, ಅದನ್ನು ಕೆಳಗೆ ಕಾಣ್ತಾ ಇರ್ತಕ್ಕಂಥ ಬಾಕ್ಸ್ಗೆ ಹಾಕಿ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಇವಾಗ ಸ್ನೇಹಿತರೆ, ಯಶಸ್ವಿಯಾಗಿ ನಿಮ್ಮದು ಫಾರ್ಮರ್ ಕನ್ಸಲ್ಟು ಯಶಸ್ವಿಯಾಗಿ ಆಗುತ್ತೆ. ನೆಕ್ಸ್ಟ್ ನೀವು KYC ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ಗೆ ಬಂದು ನೀವು KYCನ ಮಾಡಬೇಕಾಗ್ತದೆ. ಈ ರೀತಿ ನೀವು ಪ್ರತಿಯೊಂದನ್ನು ಕೂಡ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ನೀವು ರೈತರು ಪ್ರತಿಯೊಬ್ಬರು ಕೂಡ ಮಾಡ್ಕೋಬಹುದು. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ, ಅಲ್ಲಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಕೆಳಗಡೆ ಬಂದು OTP ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು OTP ಪಡೆಯಿರಿ ಅಂತ ಕ್ಲಿಕ್ ಮಾಡಬೇಕು. ನಂತರ ಒಂದು ಪಾಪಪ್ ಬರುತ್ತೆ, ಓಕೆ ಅಂತ ಮಾಡಿ. ನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಮತ್ತೆ ಒಂದು OTP ಬರುತ್ತೆ. ಮತ್ತೆ ಕೂಡ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ, ಒಂದು ಕಾಲಮ್ ತೆರ್ಕೊಳ್ಳುತ್ತೆ ನಿಮಗೆ. ಅಲ್ಲಿ ಬಂದಿರತಕ್ಕಂಥ OTPನ ಹಾಕಿ ನೀವು ಕೆಳಗಡೆ ಬಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಸ್ನೇಹಿತರೆ ಯಶಸ್ವಿಯಾಗಿ ನೋಡ್ಬೋದು, ಸಕ್ಸಸ್ಫುಲ್ ಅಪ್ಡೇಟೆಡ್ KYC ಡೀಟೇಲ್ಸ್ ಫಾರ್ ಫಾರ್ಮರ್ ಅಂತ ಬರುತ್ತೆ. ಈ ರೀತಿ ಆಯಿತು ಅಂದರೂ ಕೂಡ ನಿಮ್ಮದು ಅಪ್ಡೇಟ್ ಆಗಿದೆ ಅಂತ ಅರ್ಥ. ಅದೇ ರೀತಿ ಸ್ನೇಹಿತರೆ, ಮಾಡಿಫಿಕೇಷನಲ್ಲಿ ಲ್ಯಾಂಡ್ ಸೀಡಿಂಗು ಮತ್ತು ಬ್ಯಾಂಕ್ ಅಕೌಂಟ್ ಅಪ್ಡೇಟು, ಮೊಬೈಲ್ ನಂಬರ್ ಅಪ್ಡೇಟು ಏನೇ ಇದ್ರೂ ಕೂಡ ಮಾಡ್ಬೋದು. ಈ ರೀತಿಯಾಗಿ ನೀವು ಸ್ನೇಹಿತರೆ ಪ್ರತಿಯೊಂದನ್ನು ಕೂಡ ಸಾರ್ವಜನಿಕ ಲಾಗಿನಲ್ಲೂ ಕೂಡ ಮಾಡ್ಬೋದು. ಯಾವುದೇ ತರಹದ ಸಮಸ್ಯೆ ಬರಲ್ಲ. ಯಾಕಂದರೆ ಇದೇ ಸೇಮ್ ಆಪ್ಷನ್ನು ನಾನು ಮೊದಲೇ ತೋರಿಸ್ತೀನಲ್ಲ, ಕೃಷಿ ಇಲಾಖೆ ಲಾಗಿನಲ್ಲೂ ಕೂಡ ಬರುತ್ತೆ. ಈ ರೀತಿ ನೀವು ಮನೆಯಲ್ಲೇ ಕೂತು ಕೂಡ ಮಾಡ್ಕೋಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಹೆಸರು ಬಂದು AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇದೇ ತರಹದ ಉಪಯುಕ್ತವಾದ ಮಾಹಿತಿನ ನಮ್ಮ ಚಾನಲಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಅದರಿಂದ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.